ನಮಸ್ತೆ. ಇವತ್ತಿಂದ ನಾವು ಹೊಸ ಪುಸ್ತಕವನ್ನ ಆಯ್ಕೆ ಮಾಡ್ಕೊಂಡಿದೀವಿ. ಈ ಪುಸ್ತಕ ನನ್ಗೆ ತುಂಬಾ ಇಷ್ಟ ಆಯ್ತು. ನಾನು ಯಾವಾಗ್ಲೂ ಹೇಳೋ ಹಾಗೆ ಪುಸ್ತಕನ ನಾವು ಆಯ್ಕೆ ಮಾಡ್ಕೊಳ್ತಾ ಇಲ್ಲ, ಪುಸ್ತಕನೇ ನಮ್ಮನ್ನ ಆಯ್ಕೆ ಮಾಡ್ಕೊಳ್ತಾ ಇದೆ ಅಂತ ಅನ್ಸುತ್ತೆ. ಯಾಕಂದ್ರೆ ಓದುಗರು ಜಾಸ್ತಿ ಆಗ್ತಾ ಕೇಳುಗರು ಜಾಸ್ತಿ ಆಗ್ತಾ ಆ ಯೂನಿವರ್ಸೇ ಎಲ್ಲವೂ ಮಾಡ್ತಾ ಇದೆ ಅಂತ ನನಗೆ ಅನ್ಸುತ್ತೆ. ಐ ಮೀನ್ ಭಗವಂತ. ಈ ಪುಸ್ತಕದ ಹೆಸರೇ ತುಂಬಾ ವಿಭಿನ್ನವಾಗಿದೆ. ಈ ರೀತಿ ಯೋಚನೆ ಮಾಡೋದು ಕೆಲವು ಜನಗಳು. ಸೊ ಆ ಥರದ ಒಂದು ಪುಸ್ತಕ ಇದು. ಆದ್ರೆ ಎಲ್ರಿಗೂ ಗೊತ್ತಿರುವಂತಹ ಒಂದು ಟಾಪಿಕ್ ಇದು. ಆದ್ರೆ ಇದನ್ನ ಹೀಗೂ ನೋಡ್ಬೋದಾ ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ. ನಮ್ಮ ದೇಶದಲ್ಲಿ ಬಳಸದೇ ಇರುವಂತದ್ದನ್ನ ಇವತ್ತು ಹೊರದೇಶಗಳಲ್ಲಿ ನಮ್ಮ ದೇಶದ ಮೂಲ ಸತ್ವ ಅಂತ ಅನ್ಕೊಂಡಿರುವಂತದ್ದನ್ನ ಹೊರದೇಶಗಳಲ್ಲಿ ಇವತ್ತು ಎಜುಕೇಶನ್ಗೆ ಬಳಸ್ಕೊಳ್ತಾ ಇರುವಂತಹ ಒಂದು ಅದ್ಭುತವಾದ ವಿಚಾರದ ಬಗ್ಗೆ ನಾವಿವತ್ತು ಪುಸ್ತಕವನ್ನ ನೋಡ್ತಾ ಇದ್ದೀವಿ. ಈ ಪುಸ್ತಕದ ಹೆಸರೇನು ಅಂತ ಅಂದ್ರೆ ಮ್ಯಾನೇಜ್ಮೆಂಟ್ ಭಗವದ್ಗೀತೆ. ಮ್ಯಾನೇಜ್ಮೆಂಟ್ ಭಗವದ್ಗೀತೆ, ಯಶಸ್ಸಿಗೆ ಶ್ರೀಕೃಷ್ಣನ ಸೂತ್ರಗಳು. ಬರ್ದಿರೋದು ಮಹಾಬಲ ಸೀತಾಳಭಾವಿ ಅವರು. ಅಂಡ್ ಮಹಾಬಲ ಸೀತಾಳಭಾವಿ ಸರ್ ಬಗ್ಗೆ ಹೇಳೋದಾದ್ರೆ ಅವರು ಸಂಯುಕ್ತ ಕರ್ನಾಟಕದಲ್ಲಿ ಎಡಿಟರ್ ಆಗಿದ್ದಾರೆ, ಚೀಫ್ ಎಡಿಟರ್ ಆಗಿದ್ದಾರೆ. ಒಂದು ಎರಡನೇದು, ನನಗೆ ಜಮೀಲ್ ಸರ್ ಪರಿಚಯ ಆಗಿದ್ದು ಮಹಾಬಲ ಸೀತಾಳಭಾವಿ ಸರ್ ಕಡೆಯಿಂದ. ಇವತ್ತು ನಾನು ಪುಸ್ತಕ ಬರೆಯೋಕೆ ಒಂದು ರೀತಿ ನನಗೆ ಕನೆಕ್ಷನ್ ಕೊಟ್ಟಿದ್ದು ಜಮೀಲ್ ಸರ್ಗೆ, ಐ ಮೀನ್ ಸಾವನ್ನ ಪಬ್ಲಿಕೇಶನ್ಗೆ, ಅದು ಮಹಾಬಲ ಸೀತಾಳಭಾವಿ ಸರ್. ಹಾಗೆ ಸಂಯುಕ್ತ ಕರ್ನಾಟಕದಲ್ಲಿ ಇವತ್ತೇನು ಪಾಡ್ಕಾಸ್ಟ್ ಬರ್ತಾ ಇದೆ ಅದಕ್ಕೂ ಸಹ ನಂಗೆ ಇನ್ವೈಟ್ ಮಾಡಿ ಅಲ್ಲಿ ಪಾಡ್ಕಾಸ್ಟ್ಗಳನ್ನ ಮಾಡಿಸ್ತಾ ಇರೋದು ಕೂಡ ಮಹಾಬಲ ಸೀತಾಳಭಾವಿ ಸರ್. ಸೊ ಗೊತ್ತಿಲ್ಲ ನೋಡಿ, ಭಗವಂತನೇ ಕೆಲವೊಂದು ಆತ್ಮಗಳನ್ನ ಒಂದ್ ಯಾವ್ದಾದ್ರು ಒಳ್ಳೆ ಕೆಲಸ ಮಾಡ್ಬೇಕು ಅಂತಂದ್ರೆ ಜೋಡಿಸ್ತಾನೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಅನ್ಸುತ್ತೆ. ಮ್ಯಾನೇಜ್ಮೆಂಟ್ ಭಗವದ್ಗೀತೆ, ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಕೇಳಿದೀವಿ, ಆದ್ರೆ ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಏನು ಅನ್ನೋದಕ್ಕೆ ನನ್ಗೆ ಈ ಥಾಟ್ ಇತ್ತು. ಭಗವದ್ಗೀತೆಯನ್ನ ಪೂರ್ತಿಯಾಗಿ ನಾವು ಓದಿ ಅರ್ಥ ಮಾಡ್ಕೊಂಡು ಅದರಂತೆ ನಾವೇನಾದ್ರು ಜೀವಿಸ್ಬಿಟ್ರೆ ಇಡೀ ಜೀವನದಲ್ಲಿ ನೀವು ಹೆಲ್ತ್, ವೆಲ್ತ್, ಹ್ಯಾಪಿನೆಸ್, ರಿಲೇಶನ್ಶಿಪ್ ಎಲ್ಲದರಲ್ಲೂ ಕೂಡ ಯಶಸ್ಸನ್ನ ಪಡ್ಕೋಬಹುದು. ಅಷ್ಟೊಂದು ಜ್ಞಾನ ಇದೆ. ಯಾಕಂದ್ರೆ ಫುಲ್ ಜೀವನದ ಸಾರಾಂಶನೇ ಭಗವದ್ಗೀತೆಯಲ್ಲಿದೆ ಅನ್ನೋದು ಸಾಮಾನ್ಯವಾಗಿ ತುಂಬಾ ಜನಕ್ಕೆ ಗೊತ್ತಿರುವಂತ ವಿಷಯ. ಆದ್ರೆ ಇವತ್ತು ಬೇಜಾರು ಏನು ಅಂತ ಅಂದ್ರೆ, ನಮ್ಮ ಈಗ ಕೆಲವೊಂದು ಪಂಗಡಗಳಲ್ಲಿ ಅವರ ಒಂದು ಧಾರ್ಮಿಕ ಪುಸ್ತಕಗಳು ಏನಿದೆ ಅದನ್ನ ಕಂಪಲ್ಸರಿ ಮಕ್ಕಳುಗಳು ಕಡ್ಡಾಯವಾಗಿ ಓದಲೇಬೇಕು. ಆದ್ರೆ ಇವತ್ತು ಸನಾತನ ಧರ್ಮದಿಂದ ಬಂದಿರುವಂತಹ ಭಗವದ್ಗೀತೆಯನ್ನ ಪ್ರಚಾರ ಮಾಡುವಂತಹ ಹಂತಕ್ಕೆ ನಾವು ಬಂದಿದ್ದೀವಿ. ಅಂದ್ರೆ ಇದು ಜನರಲ್ ಆಗಿ ಗೊತ್ತಾಗ್ಬೇಕಾಗಿರುವಂಥದ್ದು, ಆದ್ರೆ ಇವತ್ತು ಪ್ರಚಾರ ಮಾಡೋ ಹಂತಕ್ಕೆ ಬಂದಿದ್ದೀವಿ. ಆದ್ರೆ ಹೊರದೇಶದಲ್ಲೇ ನಮ್ಮ ಭಗವದ್ಗೀತೆಯನ್ನ ಮ್ಯಾನೇಜ್ಮೆಂಟ್ ಕಾಲೇಜ್ಗಳು, ಸ್ಕೂಲ್ಗಳಲ್ಲಿ ಇದನ್ನ ಬಳಸ್ತಾ ಇದ್ದಾರೆ. ಬೇರೆ ದೇಶಗಳಲ್ಲಿ ಭಗವದ್ಗೀತೆಯ ಪಾಠವನ್ನ ಮಾಡ್ತಾ ಇದ್ದಾರೆ. ಅದನ್ನ ಜೀವನಕ್ಕೆ ಹೇಗೆ ಅಪ್ಲೈ ಮಾಡ್ಕೋಬೇಕು ಅನ್ನೋದನ್ನು ಸಹ, ಅಡಾಪ್ಟ್ ಮಾಡ್ಕೋಬೇಕು ಅನ್ನೋದನ್ನು ಸಹ ಹೇಳ್ಕೊಡ್ತಾ ಇದ್ದಾರೆ. ಮ್ಯಾನೇಜ್ಮೆಂಟ್ ಕಾಲೇಜ್ಗಳಲ್ಲಿ ಅಂದ್ರೆ ನೋಡೋಣ ಯಾವ ಕಾಲೇಜಲ್ಲಿ ಇದು ನಡೀತಾ ಇದೆ ಅನ್ನೋದು ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ನಮ್ಮ ಭಗವದ್ಗೀತೆ ಅಲ್ಲಿ ಪಾಠ ಆಗಿದೆ, ನಮ್ಮ ಭಗವದ್ಗೀತೆ ಅಲ್ಲಿ ಜೀವನಕ್ಕೆ ಇನ್ಸ್ಪೈರ್ ಆಗಿದೆ, ನಮ್ಮ ಭಗವದ್ಗೀತೆ ಅಲ್ಲಿನ ಬೇರೆ ದೇಶಗಳ ಓದಿಗೆ ಸಪೋರ್ಟ್ ಮಾಡ್ತಾ ಇದೆ, ನಮ್ಮ ಭಗವದ್ಗೀತೆ ಅಲ್ಲಿ ಶಿಕ್ಷಣದ ವ್ಯವಸ್ಥೆಯಲ್ಲಿ ಒಂದಾಗಿದೆ. ಆದ್ರೆ ನಾವು ಭಗವದ್ಗೀತೆಯನ್ನ ಓದಿದೀವಾ, ಅರ್ಥ ಮಾಡ್ಕೊಂಡಿದೀವಾ? ನೋಡೋಣ. ಒಂದು ಥಾಟ್ ಇದೆ, ಭಗವದ್ಗೀತೆ ಸಂಪೂರ್ಣವಾಗಿ ಓದಿ ಅದರಲ್ಲಿರುವಂತಹ ಅರ್ಥಗಳನ್ನ ಡೀಪಾಗಿ ಅರ್ಥ ಮಾಡಿಸಿ ಜೀವನಕ್ಕೆ ಹೇಗೆ ಅಪ್ಲೈ ಮಾಡ್ಕೋಬೇಕು ಅಂತ ಒಂದು ಸೀರೀಸ್ ಮಾಡಬೇಕು, ಎಪಿಸೋಡ್ ಮಾಡಬೇಕು ಅಂತ ಇದೆ. ನೋಡೋಣ ಅದಕ್ಕೆ ಬೇರೆ ಏನ್ ಮಾಡಬಹುದು. ಯಾಕಂದ್ರೆ ಎಲ್ಲಾನು ಒಂದ್ರಲ್ಲೇ ತರೋದ್ರಿಂದ ಓದುಗರಿಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ ಅದ್ರದ್ದೇ ಸಪ್ರೇಟ್ ಆಗಿರುವಂಥದ್ದು ಮಾಡಬೇಕು ಅಂತ ಸಾಕಷ್ಟು ಕೆಲಸಗಳಿರೋದ್ರಿಂದ ಅದಕ್ಕಿನ್ನೂ ನಾನು ಕೈ ಹಾಕಿಲ್ಲ. ಅದಕ್ಕೆ ನಾನು ಕೈ ಹಾಕಿಲ್ಲ ಅನ್ನೋದಕ್ಕಿಂತ ಮೇ ಬಿ ಶ್ರೀಕೃಷ್ಣ ಪರಮಾತ್ಮ ಅದನ್ನ ಹೋಲ್ಡಲ್ಲಿ ಇಡ್ಸಿದ್ದಾರೆ ಅನ್ಸುತ್ತೆ. ಸೊ ಅದು ಯಾವ ಟೈಮಲ್ಲಿ ಓಪನ್ ಮಾಡಿಸ್ಬೇಕು ಅವಾಗ ಅವ್ರು ಓಪನ್ ಮಾಡಿಸ್ತಾರೆ. ನಾನು ತೆರ್ಕೊಂಡಿದ್ದೀನಿ ಅವರು ನನ್ನ ಲೈಫಲ್ಲಿ ಏನು ಮಾಡಿಸ್ಬೇಕು ಅದನ್ನ ಮಾಡಿಸೋದಕ್ಕೆ. ಸೊ ಹಾಗಾಗಿ ಈ ಬುಕ್ ಒಂದು ರೀತಿ ಭಗವದ್ಗೀತೆನ ಓದಿದಷ್ಟು ಜ್ಞಾನನ ಕೊಡುತ್ತೆ, ಅಂದ್ರೆ ನಮ್ಮ ಯಶಸ್ಸಿಗೆ ಸಂಬಂಧಪಟ್ಟಂತೆ. ಸೊ ಮ್ಯಾನೇಜ್ಮೆಂಟ್ ಭಗವದ್ಗೀತೆ. ಹಾಗಿದ್ರೆ ಈ ಪುಸ್ತಕದಲ್ಲಿ ಏನೇನಿದೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಅವಾಗ ನಿಮಗೆ ಗೊತ್ತಾಗುತ್ತೆ ಈ ಬುಕ್ನ ಎಷ್ಟು ಸೀರಿಯಸ್ ಆಗಿ ಓದಬೇಕು, ಕೇಳಿಸ್ಕೋಬೇಕು, ಅರ್ಥ ಮಾಡ್ಕೊಬೇಕು, ನಮ್ಮ ಬದುಕಿನ ಯಶಸ್ಸಿಗೆ ಇದೆಷ್ಟು ಕಾರಣ ಆಗತ್ತೆ ಅಂತ. ಮೊದಲನೇದು ಈ ಪುಸ್ತಕದಲ್ಲಿ ಏನಿದೆ. ಕುರುಕ್ಷೇತ್ರದಲ್ಲಿ ಅರ್ಜುನ ಯುದ್ಧ ಮಾಡಲಾರೆ ಎಂದು ಕೈಚಲ್ಲಿ ನಿಂತಾಗ ಶ್ರೀಕೃಷ್ಣ ಭಗವದ್ಗೀತೆ ಬೋಧಿಸುವ ಮೂಲಕ ಮಾಡಿದ ಕೆಲಸ ಅಪ್ಪಟ ಬ್ರೈನ್ ವಾಶ್.
ಅದನ್ನು 21ನೇ ಶತಮಾನದ ಶೈಕ್ಷಣಿಕ ಭಾಷೆಯಲ್ಲಿ ಮೈಂಡ್ ಮ್ಯಾನೇಜ್ಮೆಂಟ್ ಅನ್ನುತ್ತಾರೆ. ನಾವಿವತ್ತು ಏನು ಮೈಂಡ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತಾ ಇದೀವಿ, ಅಂದ್ರೆ ಬೇಡವಾಗಿರೋದನ್ನ ತೆಗೆದು ಬೇಕಾಗಿರೋದನ್ನ ಮಾತ್ರ ಇನ್ಸ್ಟಾಲ್ ಮಾಡೋದು ಬ್ರೈನ್ ವಾಶ್ ಅಲ್ವಾ. ಶ್ರೀಕೃಷ್ಣ ಅದನ್ನ ಅರ್ಜುನಂಗೆ ಕುರುಕ್ಷೇತ್ರದಲ್ಲೇ ಮಾಡಿದ್ದಾರೆ, ಅವಾಗ್ಲೇ ಮಾಡಿದ್ದಾರೆ ಅಂತ ಅದನ್ನ ನಾವು ತಿಳ್ಕೊಳ್ತೀವಿ. ಮಾತಿಗೆ ಅರ್ಜುನ ಬಗ್ಗದಿದ್ದಾಗ, ಮಾತಿಗೆ ಅವನು ಕೇಳ್ದೇ ಇದ್ದಾಗ ಶ್ರೀಕೃಷ್ಣ ತೋರಿಸಿದ್ದು ವಿಶ್ವರೂಪ. ಅದೊಂದು ರೀತಿಯಲ್ಲಿ ಬ್ಲ್ಯಾಕ್ ಮೇಲ್ ತಂತ್ರವೂ ಹೌದು, ಹೆದರಿಸಿ ಬಗ್ಗಿಸುವ ಉಪಾಯವೂ ಹೌದು. ಹೆದರಿಸಿದ್ರು ಅವರು, ನೋಡು ಇದನ್ನ ಮಾಡ್ಬೇಕು ನೀನು ಅಂತ. ಮೊದಲನೇದು ಬ್ರೈನ್ ವಾಶ್ ಮಾಡಿದ್ರು, ಹಂಗೂ ಬಗ್ಲಿಲ್ಲ, ಎದುರಿಸಿದ್ರು. ಅದಾದ್ಮೇಲೆ ಯುದ್ಧದಲ್ಲಿ ಕರ್ಣನನ್ನು ಸೋಲಿಸಲು ಸಾಧ್ಯವೇ ಆಗದಿದ್ದಾಗ ಅವನ ರಥದ ಚಕ್ರ ಹೂತು ಹೋಗುವಂತೆ ಮಾಡಿ ಅರ್ಜುನನ ಕೈಯಿಂದ ಶ್ರೀಕೃಷ್ಣ ಬಾಣ ಬಿಡಿಸಿದ್ದು ಅದ್ಭುತ ಸ್ಟ್ರಾಟಜಿಕ್ ಪ್ಲಾನಿಂಗ್. ಇದು ಇಲ್ಲದೆ ಇಂದಿನ ಕಾರ್ಪೊರೇಟ್ ವ್ಯವಹಾರಗಳು ಒಂದು ಹೆಜ್ಜೆಯೂ ಮುಂದೆ ಹೋಗುವುದಿಲ್ಲ. ಇವತ್ತು ಏನು ಸ್ಟ್ರಾಟಜಿ ಪ್ಲಾನ್ ಮಾಡಬೇಕು ಅಂತೀವಲ್ಲ, ಅದನ್ನ ಶ್ರೀಕೃಷ್ಣ ಪರಮಾತ್ಮ ಅವಾಗ್ಲೇ ಮಾಡಿದ್ರು. ಕಾಡಿನಲ್ಲೆಲ್ಲೋ ಇದ್ದ ಘಟೋತ್ಕಚನನ್ನು ಕುರುಕ್ಷೇತ್ರಕ್ಕೆ ಕರೆದುಕೊಂಡು ಬಂದು ಕರ್ಣನ ಬಳಿ ಇದ್ದ ಶಸ್ತ್ರಾಸ್ತ್ರ ಅವನ ಮೇಲೆ ಪ್ರಯೋಗವಾಗದಂತೆ ಶ್ರೀಕೃಷ್ಣ ನೋಡಿಕೊಂಡ. ಆ ಅಸ್ತ್ರವನ್ನು ಕರ್ಣ ಅರ್ಜುನನನ್ನು ಕೊಲ್ಲಲೆಂದೇ ಇಟ್ಟುಕೊಂಡಿದ್ದ. ಘಟೋತ್ಕಚನ ಮೂಲಕ ಅದನ್ನು ವ್ಯರ್ಥ ಮಾಡಿಸಲಾಯಿತು. ಇದು 100% ತಂತ್ರಗಾರಿಕೆ. ಅವರು ಅಲ್ಲಿ ಹೆಂಗ್ ತಂತ್ರ ಉಪಯೋಗಿಸ್ಬೇಕು ಅನ್ನೋದು ಇತ್ತು. ಧರ್ಮ ಸಂಸ್ಥಾಪನೆಗಾಗಿ ಕೌರವರು ಹಾಗೂ ಪಾಂಡವರ ಸೇನೆಯಲ್ಲಿದ್ದ ಎಲ್ಲರನ್ನೂ ಯುದ್ಧದಲ್ಲಿ ಶ್ರೀಕೃಷ್ಣ ತನಗೆ ಬೇಕಾದಂತೆ ಬಳಸಿಕೊಂಡ. ಅವರು ಸ್ವಾರ್ಥಕ್ಕಲ್ಲ, ಧರ್ಮ ಸಂಸ್ಥಾಪನೆಗಾಗಿ. ವಯೋವೃದ್ಧ ಭೀಷ್ಮನಿಂದ ಹಿಡಿದು ಬಾಲಕ ಅಭಿಮನ್ಯುವಿನವರೆಗೂ ಪ್ರತಿಯೊಬ್ಬರನ್ನು ಕೃಷ್ಣ ದಾಳಗಳಾದರು. ಅವರೆಲ್ಲರೂ ಒಂದೊಂದು ಅವರ ಒಂದು ಸೂತ್ರಧಾರಿ, ಅವರೆಲ್ಲ ದಾಳಗಳಾದ್ರು. ಓಕೆ, ಇದು ನಾಯಕನ ಕೆಲಸ. ಇದನ್ನೇ ಕಾರ್ಪೊರೇಟ್ ಭಾಷೆಯಲ್ಲಿ ವರ್ಕ್ ಫೋರ್ಸ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. ಇಂತಹ ನೂರಾರು ಮ್ಯಾನೇಜ್ಮೆಂಟ್ ಕೌಶಲ್ಯಗಳನ್ನು ಶ್ರೀಕೃಷ್ಣ ಭಗವದ್ಗೀತೆ ಹಾಗೂ ಮಹಾಭಾರತದಲ್ಲಿ ಹೇಳಿದ್ದಾನೆ. ಆದ್ದರಿಂದಲೇ ಇಂದು ಪ್ರತಿಷ್ಠಿತ ಮ್ಯಾನೇಜ್ಮೆಂಟ್ ಕಾಲೇಜ್ಗಳಲ್ಲಿ ಭಗವದ್ಗೀತೆಯ ಪಾಠ ಮಾಡ್ತಾ ಇದ್ದಾರೆ. ಭಗವದ್ಗೀತೆಯನ್ನು ನಿತ್ಯದ ಬದುಕು ಹಾಗೂ ಬಿಸ್ನೆಸ್ಗೆ ಲಾಭದಾಯಕವಾಗಿ ಬಳಸಿಕೊಳ್ಳುವುದು ಹೇಗೆ ಅನ್ನೋದು ಈ ಪುಸ್ತಕ ನಿಮಗೆ ತಿಳಿಸ್ಕೊಡುತ್ತೆ. ಸೊ ಇಷ್ಟು ಕೇಳಿದ್ಮೇಲೆ ಈ ಪುಸ್ತಕನ ಎವ್ರಿ ಡೇ ನಾವು ಕೇಳಿಸ್ಕೊಳ್ಳೇಬೇಕು. ಎವ್ರಿ ಡೇ ನಾವು ನಮ್ಮ ಲೈಫಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಬೇಕು. ಯಾರೆಲ್ಲ ಬಿಸ್ನೆಸ್ ಮಾಡ್ಬೇಕಂತ ಇದ್ದೀರಾ, ಬಿಸ್ನೆಸ್ ಶುರು ಮಾಡಬೇಕು ಅನ್ನೋ ಐಡಿಯಾ ಇದೆ, ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಕೂಡ ಈ ಒಂದು ಬುಕ್ನ ಅರ್ಥ ಮಾಡ್ಕೊಳ್ಳೇಬೇಕಾಗಿದೆ. ನಿಮ್ಮ ಬಿಸ್ನೆಸ್ಗಳಲ್ಲಿ ಇದನ್ನ ಇಂಪ್ಲಿಮೆಂಟ್ ಮಾಡಬೇಕಾಗಿದೆ. ಇದು ಒಂದು ದೊಡ್ಡ ಕಂಪನಿಯ ಓನರ್ ಆಗೋರಿಂದ ಹಿಡಿದು ಒಂದು ಚಿಕ್ಕ ಬಿಸ್ನೆಸ್ ನಡೆಸ್ತಾ ಇರೋರ್ವರ್ಗು ಕ್ಲಾರಿಟಿ ಕೊಡುತ್ತೆ. ಬರೀ ಇದು ಮ್ಯಾನೇಜ್ಮೆಂಟ್ ಬಿಸ್ನೆಸ್ಗೆ ಮಾತ್ರ ಅಲ್ಲದೆ ನಾವಿದನ್ನ ಸ್ವಲ್ಪ ಇನ್ನೊಂಚೂರು ವಿಭಿನ್ನವಾಗಿ ಓದೋಣ. ಅಂದ್ರೆ ನಾವು ನಮ್ಮ ಪರ್ಸನಲ್ ಲೈಫ್ಗೂ ಕೂಡ ಭಗವದ್ಗೀತೆಯನ್ನ ಯಾವ ರೀತಿ ಅಳವಡಿಸ್ಕೋಬಹುದು ಮ್ಯಾನೇಜ್ಮೆಂಟ್ ಮೂಲಕ. ಬಿಕಾಸ್ ನೋಡಿ, ನಾವು ಅನ್ಕೊಂಡಿದ್ದೀವಿ ಬಿಸ್ನೆಸ್ ಅಲ್ಲಿ ಮಾತ್ರ ಮ್ಯಾನೇಜ್ಮೆಂಟ್ ಅಂತ, ಅದು ಹಾಗಲ್ಲ. ಕುಟುಂಬದಲ್ಲೂ ಮ್ಯಾನೇಜ್ಮೆಂಟ್ ಬೇಕೇ ಬೇಕು ಅಲ್ವಾ. ಸೊ ಟೈಮ್ ಮ್ಯಾನೇಜ್ಮೆಂಟು, ಫ್ಯಾಮಿಲಿ ಮ್ಯಾನೇಜ್ಮೆಂಟು, ಎಲ್ಲವೂ ಮ್ಯಾನೇಜ್ಮೆಂಟ್. ಸೊ ಅದಕ್ಕೆ ಬೇಕಾಗಿರೋದು ಜ್ಞಾನ. ಆ ಜ್ಞಾನ ಭಗವದ್ಗೀತೆಯಲ್ಲಿದೆ. ನೋಡೋಣ, ಮುಂದೆ ಭಗವದ್ಗೀತೆಯನ್ನೇ ಓದುವಂತಹ ಅವಕಾಶ ಪರಮಾತ್ಮ ಯಾವಾಗ ಮಾಡ್ಕೊಡ್ತಾರೆ ಅವಾಗ ಮಾಡೋಣ. ಸೊ ಈಗ ಮ್ಯಾನೇಜ್ಮೆಂಟ್ ಭಗವದ್ಗೀತೆ ಯಶಸ್ಸಿಗೆ ಕೃಷ್ಣನ ಸೂತ್ರಗಳು ಬರೆದಿರೋದು ಮಹಾಬಲ ಸೀತಾಳಬಾಗಿಯವರ ಪುಸ್ತಕನ ನಾಳೆಯಿಂದ ಓದೋಣ. ಎಲ್ರಿಗೂ ಏನ್ ಕ್ಯೂರಿಯಾಸಿಟಿ ಅನ್ನಿಸ್ತಿದೆ, ಈ ಬುಕ್ಕು ಕೇಳಿಸ್ಕೊಳ್ಳೋಕೆ ಎಷ್ಟು % ರೆಡಿ ಇದ್ದೀರಾ, ಆ್ಯಂಡ್ ಏನು ಅನ್ನಿಸ್ತಾ ಇದೆ ನಿಮಗೆ, ಇದ್ರಲ್ಲಿ ಏನು ಸಿಗ್ಬಹುದು ಅನ್ಸುತ್ತೆ, ನೀವೇನು ಕಲಿಯಕ್ಕೆ ಹೋಗ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ. ಬಿಕಾಸ್ ಮೈಂಡ್ ಪ್ರಿಪೇರ್ ಮಾಡ್ಕೊಳ್ಳಿ, ಹೊಸ ಪುಸ್ತಕಕ್ಕೆ ನಾವೆಲ್ಲ ರೆಡಿ ಮಾಡ್ಕೊಳ್ಳೋಣ. ನಮ್ಮ ಬದುಕನ್ನ ಯಶಸ್ಸಿನ ಕಡೆಗೆ ಧಾರ್ಮಿಕವಾಗಿ, ಅಂದರೆ ಧರ್ಮದ ಮೂಲಕ ಯಶಸ್ಸಿನ ಕಡೆಗೆ ಒಂದೊಂದೇ ಹೆಜ್ಜೆ ಇಡ್ತಾ ತುಂಬ ದೊಡ್ಡದಾದಂತಹ ಸಾಮ್ರಾಜ್ಯವನ್ನ ನಮ್ಮ ಬದುಕಲ್ಲಿ ನಾವು ಕಟ್ಕೊಳ್ಳೋಣ. ಥ್ಯಾಂಕ್ ಯು. ಭಾವನೆಗಳನ್ನಂದು ಶಾಲೆಗೆ ಬಂದು ತುಂಬಾ ಖುಷಿ ಆಯ್ತು. ಲೈಫಲ್ಲಿ ತುಂಬಾ ಕ್ಲಾರಿಟಿ ಬಂದಿದೆ. ತುಂಬಾನೇ ಬದಲಾವಣೆ ಆಗಿದೆ. ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ನನಗೆ ತುಂಬಾ ಖುಷಿ ಆಗಿದೆ. ಒಂದಕ್ಕೂ ಸ್ಫೂರ್ತಿ ಸಿಕ್ಕಿದೆ, ನೆಮ್ಮದಿ ಸಿಕ್ಕಿದೆ. ಒನ್ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಇಟ್ ಈಸ್ ಅಲ್ಟಿಮೇಟ್. ಲೈಫ್ ತುಂಬ ಕಾಂಪ್ಲಿಕೇಟ್ ಅನ್ಕೊಂಡಿದ್ದೆ, ಬಟ್ ಈ ಕ್ಲಾಸಿಗೆ ಸೇರಿದ ಮೇಲೆ ತುಂಬ ಈಸಿಯಾಗಿ ಅರ್ಥಪೂರ್ಣವಾಗಿ ಹೇಗೆ ಜೀವಿಸ್ಬೇಕು ಅನ್ನೋದು ಗೊತ್ತಾಯ್ತು. ಆಕ್ಚುಲ್ ಆಗಿ ನಂಗೆ ತುಂಬಾ ಖುಷಿ ಇದೆ ನಾನು ಇಲ್ಲಿಗೆ ಬಂದಿರೋದು. ಈ ಒಂದು ವರ್ಕ್ಶಾಪ್ ಬಂದಿರೋ ಉದ್ದೇಶ ಅಂದರೆ ತಾರಾ ಮೇಡಮು ಏನೇ ಕೊಟ್ಟರು ಒಂದು ಅದ್ಭುತವಾಗಿ ಸ್ಪೆಷಲ್ ಆಗಿ ಕೊಡ್ತಾರೆ ಅನ್ನೋ ನಂಬಿಕೆ ಇದೆ. ಈ ಒಂದು ವರ್ಕ್ಶಾಪಲ್ಲಿ ಇನ್ನೂ ಅದ್ಭುತವಾಗಿ ಸಿಗ್ತದೆ ಅಂತ ನಂಬ್ಕೊಂಡು ಬಂದಿದ್ದೀನಿ. ಖಂಡಿತ ಆಗುತ್ತೆ. ಡೈಲಿ ಹೊಸ ಟಾಪಿಕ್ ನಾವು ಡೈಲಿ ವೇಟ್ ಮಾಡ್ತಾ ಇರ್ತೀವಿ, ಇವತ್ತೇನು ಹೇಳ್ಕೊಡ್ತಾರೆ, ನಾಳೆ ಏನು ಹೇಳ್ಕೊಡ್ತಾರೆ ಅಂತೇಳಿ. ನಾನು ಎಲ್ಲರಿಗೂ ಹೇಳೋದಷ್ಟೇ, ಅವ್ರು ಕೊಡೋ ಎಲ್ಲ ಟಾಸ್ಕ್ನು ಚೆನ್ನಾಗಿ
ಫಾಲೋ ಅಪ್ ಮಾಡಿದರೆ ನಿಮ್ಮ ಜೀವನ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಎಜುಕೇಶನ್ ಬಂದ್ಮೇಲೆ ನನ್ನ ಲೈಫ್ ಸೇವ್ ಆಯ್ತು ಅಂತಾನೆ ಹೇಳ್ಬೋದು. ಸೊ ಬಹಳನೇ ಖುಷಿ ಇದೆ. ನಮ್ಮನ್ನ ನಾವು ಟ್ರಾನ್ಸ್ಫಾರ್ಮ್ ಮಾಡ್ಕೊಂಡು ಈ ಹ್ಯಾಬಿಟ್ಸ್ ಎಲ್ಲ ನಾವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ನಮ್ಮ ಲೈಫ್ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ಅಂತ ಅಂದ್ಬಿಟ್ಟು. ಸೊ ನಿಮ್ಮ ಲೈಫ್ ಚೇಂಜಿಂಗ್ ಟ್ರಾನ್ಸ್ಫಾರ್ಮೇಶನ್ ಅಂತ ಅಂದ್ರೆ ಇದಕ್ಕೆ ಎಮೋಜಿಮ್ ಇಸ್ ದ ಮೋಸ್ಟ್ ಅಂಡ್ ಮೇನ್ ಕಾರಣ ಅಂತಾನೆ ಹೇಳ್ತೀನಿ. ಎಕ್ಸ್ಪ್ರೆಸ್ ಮಾಡ್ಬೇಕಂದ್ರೆ ಒಂದು ವರ್ಡ್ ಅದು ಭಾಳ ಚಿಕ್ಕದಾಗತ್ತೆ. ಅದು ಏನಂತಂದ್ರೆ ಥ್ಯಾಂಕ್ ಯು ಅನ್ನೋಂಥ ವರ್ಡ್ ಮಾತ್ರ ನಾನು ಎಕ್ಸ್ಪ್ರೆಸ್ ಮಾಡ್ಬೋದು. ಒಂದೊಂದು ಸ್ಟೆಪ್ಪಲ್ಲೂ ನಾವು ಚೇಂಜ್ ಆಗ್ತಿದ್ದೀನಿ ಅನ್ನೋದು ತುಂಬ ನನಗೆ ಅಳವಡಿಕೆ ಆಗ್ತಿದೆ. ಮತ್ತು ಎಲ್ಲ ಸ್ಕೂಲು ಕಾಲೇಜ್ಗಳಲ್ಲೂ ಇದೊಂದು ಸಬ್ಜೆಕ್ಟ್ ಅಂತ ಇಡಬೇಕು ಮಕ್ಕಳಿಗೆ. ಎಲ್ರಿಗೂ ಯೂಸ್ ಆಗುವಂಥ ಕ್ಲಾಸ್ ಇದು, ಯೂನಿಕ್ ಆಗಿದೆ. ಇಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು. ಎಲ್ಲ ನಡೆಸ್ತಾ ಇರುವಂಥ ತಾರಾ ಮೇಡಮ್ಗೆ, ಸಂದೇಶ್ ಸರ್ಗೆ, ಜೊತೆಗೆ ಎಮೋಜಿಮ್ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಯಾರ್ಯಾರೆಲ್ಲ ಸೇರ್ಕೊಂಡಿಲ್ಲ ದಯವಿಟ್ಟು ಸೇರ್ಕೊಳ್ಳಿ. ಸೊ ಇಟ್ ಇಸ್ ವೆರಿ ಯುಟಿಲೈಸಿಂಗ್. ಲೈಫ್ ಲಾಂಗ್ ಯಾರಿಗಾದ್ರೂ ಚಿರಋಣಿಯಾಗಿರ್ತೀವಿ ಅಂದರೆ ಅದು ಸಂದೇಶನ ಮತ್ತು ತಾರಾ. ಸೊ ಬನ್ನಿ ಪಾವನಿಗಳಿಗೊಂದು ಶಾಲೆನ ಎಂಟರ್ ಆಗಿ ಅದನ್ನ ಫೀಲ್ ಮಾಡಿ. ಅಂದ್ರೆ ರಿಕ್ವೆಸ್ಟ್ ಮಾಡ್ಕೊಂತಿದ್ದೀನಿ ನಿಮಗೆ, ಇದರಿಂದ ಲಾಸ್ ಆಗೋದಂತೂ ಏನೂ ಇಲ್ಲ, ಬಟ್ ಲೈಫಲ್ಲಿ ತುಂಬಾನೇ ಪಡ್ಕೊಂತೀನಿ ನಾನು. ಅದಕ್ಕೆ ನಾನು ಶೋರ್ ಗ್ಯಾರಂಟಿ ಕೊಡ್ತೀನಿ ನಾನು. ಎಲ್ಲೋ ಥ್ಯಾಂಕ್ ಯು ಟು ತಾರಾ ಮ್ಯಾಮ್ ಆ್ಯಂಡ್ ಸಂದೇಶ್ ಸರ್. ಥ್ಯಾಂಕ್ ಯು ಟು ಹೋಲ್ ಮೈ ಎಮೋಜಿಮ್. ಥ್ಯಾಂಕ್ ಯು.